ಇವತ್ತು ವರ್ಷದ ಕೊನೆಯ ಚಂದ್ರಗ್ರಹಣ ಇದೆ. ಇವತ್ತು ಚಂದ್ರನ ಒಂದು ರಕ್ತವರ್ಣದಲ್ಲಿ ಒಂದು ಗೋಚರ ಆಗ್ತಾನೆ. ಈ ಒಂದು ಕೌತುಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ಒಂದು ಜನರೇ ಒಂದು ಕೋಟ್ಯಾಂತರ ಜನರೇ ಒಂದು ಕಾಯ್ತಿದ್ದಾರೆ. ಸೊ ಭಾರತದಲ್ಲೂ ಕೂಡ ಈ ಒಂದು ಗ್ರಹಣ ಗೋಚರವಾಗಲಿದ್ದು, ಸೊ ನಗರದ ಅನೇಕ ದೇವಾಲಯಗಳಲ್ಲಿ ಇವತ್ತು ಒಂದು ದೇವರಿಗೆ ಒಂದು ದರ್ಭಾಬಂಧನವನ್ನು ಮಾಡ್ತಾರೆ. ಸೊ ಹಾಗಿದ್ರೆ ಈ ಒಂದು ಆಚರಣೆ ಯಾವ ರೀತಿ ಇರುತ್ತೆ, ಚಂದ್ರಗ್ರಹಣದ ಬಗ್ಗೆ ಏನು ಹೇಳ್ತಾರೆ ಅಂತ ನಮ್ಮ ಜೊತೆ ಈಗ ಗವಿಗಂಗಾಧರೇಶ್ವರ ಒಂದು ದೇಗುಲದ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸೋಣ. ಅರ್ಚಕರೇ, ಮೊದಲನೇದಾಗಿ ಈ ಒಂದು ಚಂದ್ರಗ್ರಹಣ ವರ್ಷದ ಕೊನೆಯ ಚಂದ್ರಗ್ರಹಣ, ಸೊ ಇದು ಯಾವೆಲ್ಲ ಏನು ವಿಶೇಷತೆಯಿಂದ ಕೂಡಿದೆ ಅಂತ? ಸಾಮಾನ್ಯವಾಗಿ ಇದು ಪೂರ್ಣ ಚಂದ್ರಗ್ರಹಣ ಅಂದರೆ 3.5 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆಯುವಂತಹ ಗ್ರಹಣ. ಅದರಲ್ಲಿ ನಮಗೆ ಒಂದು ಭಾದ್ರಪದ ಮಾಸದ ಪೌರ್ಣಮಿಯಲ್ಲಿ ಗ್ರಹಣ ಅಂದರೆ ಒಂದು 50 ವರ್ಷಗಳ ಹಿಂದೆ ಒಮ್ಮೆ ಈ ಥರ ಬಂದಿತ್ತು. ಅದೇ ರೀತಿಯಾಗಿ ಈ ಸರಿ ಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಒಂದೇ ತಿಂಗಳಲ್ಲಿ 2 ಗ್ರಹಣಗಳು, ಈಗ ಪೌರ್ಣಮಿಗೆ ಚಂದ್ರಗ್ರಹಣ, ಅಮಾವಾಸ್ಯೆಗೆ ಸೂರ್ಯಗ್ರಹಣ ನಮ್ಗೆ ಗೋಚರ ಆಗಲಿಲ್ಲ ಆದರೂ ಗ್ರಹಣ ನಡೆಯುತ್ತೆ. ಒಂದೇ ತಿಂಗಳಲ್ಲಿ 2 ಗ್ರಹಣಗಳು ಬಂದಾಗ ಅದು ಸ್ವಲ್ಪ ವೈಶಿಷ್ಟ್ಯವಾದ ತೊಂದರೆಗಳನ್ನು ಕೊಡುತ್ತೆ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಚಂದ್ರಗ್ರಹಣ ಸುದೀರ್ಘವಾದ ಚಂದ್ರಗ್ರಹಣವಾಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಮಾಡಲಿ ಅಂತೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ. ಈ ಒಂದು ಗ್ರಹಣ ಈಗ ನೋಡ್ಬೋದು ಅನೇಕ ರಾಶಿಗಳ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಈ ಬಾರಿ ಈ ಒಂದು ಗ್ರಹಣದ ಎಫೆಕ್ಟ್ ಯಾರ ಮೇಲೆ ಇರುತ್ತೆ? ಈಗ ಸಾಮಾನ್ಯವಾಗಿ 12 ರಾಶಿಗಳು, 27 ನಕ್ಷತ್ರಗಳು ಎಲ್ಲರೂ ಸೂರ್ಯ ಚಂದ್ರನನ್ನು ನೋಡೋರೆ, ಪ್ರತ್ಯೇಕವಾಗಿ ಏನಿಲ್ಲ. ಆದರೆ ಯಾವ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂದರೆ ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಧನಿಷ್ಠ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಈ ನಕ್ಷತ್ರಗಳು ಕೂಡ ಇದೆ. ಅಂತಹ ರಾಶಿಯಲ್ಲಿ ಇವತ್ತು ಗ್ರಹಣ ಸಂಭವಿಸೋದ್ರಿಂದ ಆ ನಕ್ಷತ್ರ, ಆ ರಾಶಿಯಲ್ಲಿ ಜನನವಾದವರು ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತು ರಾಹು ಮತ್ತು ಚಂದ್ರನನ್ನು ದರ್ಶನ ಮಾಡಿ, ಪ್ರದಕ್ಷಿಣೆ ಮಾಡಿ, ಅವನಿಗೆ ಪ್ರಿಯವಾದಂತಹ ಉದ್ದು ಮತ್ತು ಅಕ್ಕಿಯನ್ನು, ಧಾನ್ಯಗಳನ್ನು ಸಮರ್ಪಣೆ ಮಾಡಿ, ತದನಂತರ ಈಶ್ವರನನ್ನು ದರ್ಶನ ಮಾಡೋದ್ರಿಂದ ಈ ಗ್ರಹಣ ದೋಷ ಆದಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳೋದು. ಈ ಒಂದು ದೀರ್ಘಾವಧಿ ಗ್ರಹಣ ಅಂತ ಹೇಳಿದರೆ ಇದರ ಒಂದು ಪರಿಣಾಮ ಯಾವ ರೀತಿ ಬೀರುತ್ತೆ? ಈಗ ಸಾಮಾನ್ಯವಾಗಿ ರಾಹು ಅಂದರೆ ರಾಕ್ಷಸ ಗ್ರಹ, ಚಂದ್ರ ಅಂದರೆ ಸೌಮ್ಯ ಗ್ರಹ. ಒಂದು ಸೌಮ್ಯ, ಒಂದು ರಾಕ್ಷಸ ಇಬ್ಬರು ಸೇರಿಕೊಂಡಾಗ ಬಹಳ ಹಿಂಸೆಗಳು ಆಗೇ ಆಗುತ್ತೆ. ಅವರು ಬೇಡ ಅಂದರೆ ಜಾಸ್ತಿ ಬೆಳೆಸ್ತಾರೆ. ಅದೇ ರೀತಿಯಾಗಿ ಈ ರಾಕ್ಷಸ ಗ್ರಹಗಳಿಂದ ಇದ್ದ ಕಾಂಡಗಳು ಒಂದು ಸ್ವಲ್ಪ ಹಾಗೂ ನಡೀತಾ ಇದೆ, ಇನ್ನೂ ಸ್ವಲ್ಪ ನಡೆಯುತ್ತೆ. ಚಂದ್ರ ಅಂದರೆ ಸೌಮ್ಯ ಅಂದರೆ ಜಲ ಅಂಥೇಳಿ. ಈಗ ನಮಗೆ ಬಹಳಷ್ಟು ಜಲಕಂಟಕಗಳು ಆ ಕಡೆ ಉತ್ತರ ದೇಶದಲ್ಲೆಲ್ಲ ಭಾಳಷ್ಟು ನೀರುಗಳು, ನದಿಗಳು, ಸಮುದ್ರಗಳೆಲ್ಲ ಉಕ್ಕಿ ಹರಿತಾ ಇದೆ. ಇದಕ್ಕೆಲ್ಲ ಒಂದು ಶಾಂತಿ ಬರಲಿ. ಇದು 2 ಶಾಂತಿ ಯಾವುದಪ್ಪ ಅಂದರೆ ಸೂರ್ಯ ಚಂದ್ರ ಅಗ್ನಿ ನೇತ್ರಾಯ ನಮಃ. ಈಶ್ವರನಿಗೆ ಸೂರ್ಯ ಚಂದ್ರ ಅಗ್ನಿ 3 ನೇತ್ರಗಳಾಗಿರೋದ್ರಿಂದ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಇಂತಹ ಸಂಕಟಗಳು ದೂರವಾಗಲಿ ಅಂತೇಳಿ ನಾವು ಪರಮೇಶ್ವರನ ಪ್ರಾರ್ಥನೆ ಮಾಡೋದು. ಇವತ್ತು ಒಂದು ಚಂದ್ರನು ರಕ್ತವರ್ಣದಲ್ಲಿ ಕಾಣಿಸ್ಕೊಳ್ತಾನೆ. ಸೊ ಇದರದ್ದು ಯಾಕೆ ಈ ರೀತಿ ಕಾಣಿಸ್ಕೊಳ್ಳೋದು? ರಕ್ತವರ್ಣ ಅಂತ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೇ ಒತ್ತಿ ಹೇಳ್ತೀರಾ. ಅದು ರಕ್ತವರ್ಣ ಅಲ್ಲ, ತಾಮ್ರವರ್ಣ ಅಂತ ಹೇಳ್ತೀವಿ. ಈಗ ನನ್ನ ಪಕ್ಕದಲ್ಲಿ ಒಂದು ಚೇರಿದೆ, ಇದು ರಕ್ತವಾಗಿ ಕಾಣಿಸ್ತಾ ಇದೆ. ತಾಮ್ರ ಅಂದರೆ ರಕ್ತವಾಗಿ ಕಾಣಿಸೋದಿಲ್ಲ. ಆ ರೀತಿಯಾಗಿ ತಾಮ್ರವರ್ಣ ಅಂದರೆ ಸ್ವಾಮಿಯ ಎಲ್ಲ ಒಂದು ಲೋಹಗಳಿಗಿಂತ ತಾಮ್ರ ಬಹಳ ಶ್ರೇಷ್ಠವಾದದ್ದು ಅಂತ ನಮ್ಮ ಶಾಸ್ತ್ರದಲ್ಲಿ ನಾವು ಹೇಳ್ತೀವಿ. ಅದಕ್ಕೆ ದೇವಸ್ಥಾನಗಳಲ್ಲಿ ನಾವೇನಾದರೂ ಆಭರಣಗಳನ್ನ ಅದು ಇದು ಮಾಡಿಸಿದ್ರೆ ತಾಮ್ರವನ್ನು ಸೇರಿಸಿ ಆಭರಣವನ್ನು ಮಾಡಿ, ಬಂಗಾರದಲ್ಲಿ ಕಿರೀಟ ಮಾಡಿದ್ರೆ ಅದಕ್ಕೊಂಚೂರು ತಾಮ್ರ ಸೇರಿಸ್ತೀವಿ, ಬೆಳ್ಳಿಯಲ್ಲಿ ಮಾಡಿದ್ರೆ ಅದಕ್ಕೊಂಚೂರು ತಾಮ್ರ ತಾಮ್ರ ಶುದ್ಧವಾದದ್ದು. ಅಂದರೆ ಇವತ್ತಿನ ಚಂದ್ರ ಅಷ್ಟು ಶುದ್ಧವಾಗಿರ್ತಾನೆ, ತಾಮ್ರದಷ್ಟು ಶುದ್ಧವಾಗಿರ್ತಾನೆ. ಅದು ನಮ್ಮ ಕಣ್ಣಿಗೆ ರಕ್ತವಾಗಿ ಕಾಣಿಸ್ತದೆ. ನಾವು ಅದನ್ನು ಕ್ರಿಯೇಟ್ ಮಾಡ್ಕೊತೀವಿ. ರಕ್ತ ಅಂದಾಗ ಎಲ್ಲೋ ಒಂಚೂರು ರಕ್ತ ಬಂದುಬಿಡ್ತಪ್ಪ ಮೈನಲ್ಲಿ. ನಮ್ಮ ಮೈನಲ್ಲಿ ಬರೋ ರಕ್ತಕ್ಕೂ ಆ ಚಂದ್ರನ ನೋಡೋ ದರ್ಶನಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಆದ್ದರಿಂದ ತಾವು ಮಾಧ್ಯಮದವರು ಈ ರಕ್ತಚಂದ್ರ ಅನ್ನೋದು ಬಿಟ್ಟು ತಾಮ್ರಚಂದ್ರ ಅಂತ ಹೇಳಿದ್ರೆ ಜನಗಳಿಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ರಕ್ತಚಂದ್ರ ನೋಡಿದ್ರೆ ನಾವು ರಕ್ತ ಕೊಡಬೇಕೇನೋ ಅನ್ನೋ ಭಾವನೆ ಬಂದುಬಿಡುತ್ತೆ. ಆ ಭಾವನೆ ಯಾರಿಗೂ ಬರೋದು ಬೇಡ. ಆದ್ದರಿಂದ ತಾಮ್ರವರ್ಣದ ಚಂದ್ರನ ದರ್ಶನ ಅಂದರೆ ಶುದ್ಧವಾದ ಚಂದ್ರನನ್ನು ದರ್ಶನ ಮಾಡಿದ್ವಿ, ನಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ. ಚಂದ್ರಗ್ರಹಣ ಇರುವಂಥ ಕಾರಣದಿಂದ ನಿಮ್ಮ ದೇಗುಲದಲ್ಲಿ ಎಷ್ಟು ಗಂಟೆಗೆ ಇವತ್ತು ದೇಗುಲವನ್ನು ಬಂದ್ ಮಾಡ್ತಾರೆ? ಮತ್ತು ನಾಳೆ ಏನೆಲ್ಲ ವಿಶೇಷ ಪೂಜೆಗಳು? ನಮ್ಮದು ಸ್ವಾಮಿ ಸ್ವಯಂಭೂ ಮೂರ್ತಿ. ಎರಡನೇದಾಗಿ ಸೂರ್ಯ ಬಂದು ಸ್ವಾಮಿಯನ್ನು ಪೂಜೆ ಮಾಡುವಂಥ ಒಂದು ವೈಶಿಷ್ಟ್ಯತೆ ಸಂಕ್ರಮಣದಿಂದ ನಡೆಯುತ್ತೆ ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲದಲ್ಲಿ.
ಆದ್ದರಿಂದ ನಮ್ಮ ಸ್ವಾಮಿ ಉದ್ಭವ ಮೂರ್ತಿ ಆಗಿರೋದ್ರಿಂದ ನಮಗೆ ಪೂರ್ಣವಾದ ದೋಷ ಒಂದು ಇರೋದರಿಂದ ನಾವು 11 ಗಂಟೆಗೆ ಸ್ವಾಮಿಗೆ ಅಭಿಷೇಕ ಮಾಡಿ ಸ್ವಾಮಿಗೆ ಕ್ಷೀರ ನೈವೇದ್ಯ ಮಾಡಿ ಇವತ್ತು ದೇವಸ್ಥಾನ ಕ್ಲೋಸ್ ಮಾಡ್ತೀವಿ. ನಾಳೆ ಬೆಳಗ್ಗೆ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸ್ವಾಮಿಗೆ ಪುಣ್ಯಾಹಾದಿ ಜಲದಿಂದ ಶುದ್ಧಿ ಮಾಡಿ ತದನಂತರ ಅಭಿಷೇಕಗಳನ್ನು ಮಾಡಿ 8 ಗಂಟೆ ಮೇಲೆ ಎಲ್ಲ ಭಕ್ತರುಗಳಿಗೆ ಅಭಿಷೇಕ ದರ್ಶನ ಮತ್ತು ಮಹಾಮಂಗಳ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8 ಗಂಟೆ ಮೇಲೆ ಇಟ್ಕೊಂಡಿದ್ದೀವಿ. ಇನ್ನು ದೇಗುಲನ ದರ್ಭಾಬಂಧನ ಮಾಡ್ತೀರಾ? ಸ್ವಾಮಿಯನ್ನು ಮಾತ್ರ ದರ್ಭಾಬಂಧನ ಮಾಡ್ತೀವಿ. ಯಾಕೆಂದರೆ ಆ ದರ್ಭೆ ಎಷ್ಟು ಶ್ರೇಷ್ಠ, ಏನೀಗ ತಾಮ್ರ ಶ್ರೇಷ್ಠ ಅಂತ ಹೇಳಿದ್ನೋ ಅದೇ ರೀತಿ ಆ ದರ್ಭಾಬಂಧನದಿಂದ ಸ್ವಾಮಿಗೆ ಯಾವುದೇ ಗ್ರಹಣದ ದೋಷ ಬೀಳೋದಿಲ್ಲ. ನಾವು ಅದನ್ನು ಪುಣ್ಯಾಹದಿಂದ ಶುದ್ಧಿ ಮಾಡಿ ತದನಂತರ ಮಹಾಭಿಷೇಕ ಮಾಡಿ ಎಲ್ಲರಿಗೂ ದರ್ಶನದ ವೈಶಿಷ್ಟ್ಯತೆಯನ್ನು ಕೊಡುವಂಥ ವೈಶಿಷ್ಟ್ಯತೆ ಇಲ್ಲ. ಕೊನೆಯದಾಗಿ ಅರ್ಚಕರೇ, ಈಗ ಅನೇಕರಿಗೆ ಯಾವ ಸಮಯದಲ್ಲಿ ಊಟ ಸೇವನೆ ಮಾಡಬೇಕು, ಈ ಗ್ರಹಣದ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಗೊತ್ತಿರೋದಿಲ್ಲ. ಸೊ ಯಾವನ್ನೆಲ್ಲ ಮಾಡಬೇಕು, ಮಾಡಬಾರ್ದು? ಏನಾದರೂ ಸಾಮಾನ್ಯವಾಗಿ ಗ್ರಹಣಗಳಿಗಿಂತ ಮುಂಚೆ 6 ಗಂಟೆಗಳ ಮುಂಚೆ ನಾವೆಲ್ಲ ಆಹಾರಗಳನ್ನ ಸೇವನೆ ಮಾಡಬೇಕು ಅಂಥೇಳಿ ನಾವು ಅದನ್ನೊಂದು 12-12:30 ಒಳಗಡೆ ಆಹಾರ ಸೇವನೆ ಮಾಡಿಕೊಂಡಾಗ ಯಾತಕ್ಕೆ ನಾವು ಲೇಟಾಗಿ ಸೇವನೆ ಮಾಡಬಾರ್ದು ಅಂದರೆ ನಾವು ಮಲಮೂತ್ರಾದಿಗಳನ್ನು ಗ್ರಹಣ ಕಾಲದಲ್ಲಿ ಮಾಡಬಾರ್ದು ಅಂಥೇಳಿ. ಆ ಮಲಮೂತ್ರಾದಿಗಳನ್ನ ಮಾಡದಿರಬೇಕು ಅಂದರೆ ಅದಕ್ಕೆ ಮುಂಚೆ ನಾವು ಅದೆಲ್ಲ ಮೊದಲೇ ಜೀರ್ಣ ಆಗಿ ಈಚೆ ಬರೋಕ್ಕೆ ಏನು ವ್ಯವಸ್ಥೆ ಬೇಕು ವೈಜ್ಞಾನಿಕ ರೀತಿಯಲ್ಲಿ ಅದಕ್ಕೆ ಮುಂಚಿತವಾಗಲೇ 11-12 ಗಂಟೆ ಒಳಗೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ರೆ ಸಾಯಂಕಾಲ ಶುದ್ಧವಾಗಿರ್ತೀವಿ. ಗ್ರಹಣ ಆರಂಭ ಕಾಲಕ್ಕೆ ಮುಂಚೆ ಒಂದು ಸ್ನಾನ, ಆ ಸ್ನಾನ ನಂತರ ಜಪತಪ ಪೂಜೆಗಳು, ಅದಾದ ಗ್ರಹಣ ಮೋಕ್ಷವಾದ ಮೇಲೆ ಮತ್ತೊಂದು ಸ್ನಾನ, ಅದು ಶುದ್ಧಿ ಸ್ನಾನ ಅಂತೇಳಿ ಆ ಛಾಯೆ ಬಿಡ್ತು ನಮಗೆ ಅಂತೇಳಿ ಅದಕ್ಕೊಂದು ಶುದ್ಧಿ ಸ್ನಾನ. ಆಮೇಲೆ ಬೆಳಗ್ಗೆ ಸೂರ್ಯೋದಯ ನಂತರ ಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಆ ನವಗ್ರಹಗಳಿಗೆ ಉದ್ದು ಮತ್ತು ಅಕ್ಕಿಯನ್ನು ಕೊಟ್ಟು ಸ್ವಾಮಿಯನ್ನಿಬ್ಬರನ್ನು ಪ್ರದಕ್ಷಿಣೆ ಮಾಡಿ ಆ ಈಶ್ವರನ ದರ್ಶನ ಮಾಡೋದು ಬಹಳ ವಿಶೇಷ ಈ ಚಂದ್ರಗ್ರಹಣದಲ್ಲಿ ಅಂತ ನಾನು. ಇದಿಷ್ಟು ದೀಕ್ಷಿತರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.